ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಈ ದಿನ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀವು ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹಲವಾರು ಹೋರಾಟಗಳನ್ನು ಮಾಡಿ ಈ ಸಿಹಿ ಸುದ್ದಿಗಾಗಿ ಆಗ್ರಹಿಸಿದ್ರಿ. ಪಿಂಚಣಿ ವಿಚಾರದಲ್ಲಿ ಭರ್ಜರಿ ಸಿಹಿ ಸುದ್ದಿ ಸಿಗುವಂಥ ಸಾಧ್ಯತೆ ಇದೆ. ಏನದು ವಿಚಾರ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಯಾರೇ ಒಬ್ಬರು ಸರ್ಕಾರಿ ನೌಕರರು 30-40 ವರ್ಷ ಕೆಲಸ ಮಾಡಿರ್ತಾರೆ. ಕೆಲಸ ಮಾಡಿ ರಿಟೈರ್ಡ್ ಆದಂಥ ಸಮಯದಲ್ಲಿ ಉತ್ತಮವಾದ ಜೀವನವನ್ನು ಮಾಡಬೇಕು, ಗೌರವಯುತವಾದ ಜೀವನವನ್ನು ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಗೌರವಯುತವಾಗಿ ಜೀವನ ಮಾಡಬೇಕು, ಹಣಕಾಸಿಂದ ಯಾವುದೇ ತೊಂದರೆಗಳು ಇರಬಾರ್ದು ಅಂತ ಹೇಳಿದರೆ ನಾವು ನಿವೃತ್ತಿಯ ವಯಸ್ಸಿನಲ್ಲಿ ಉತ್ತಮವಾದ ಪಿಂಚಣಿ ಸೌಲಭ್ಯಗಳು ಬರಬೇಕು. ಇದೇ ಪಿಂಚಣಿ ವಿಚಾರದಲ್ಲಿ ಒಂದು ಸಿಹಿ ಸುದ್ದಿಯೊಂದು ಬರ್ತಾ ಇದೆ. ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಸಿಹಿ ಸುದ್ದಿ ಈ ದಿನ ಬಂದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಏನು ಆ ಸಿಹಿ ಸುದ್ದಿ? ಯಾರಿಗೆಲ್ಲ ಈ ಸಿಹಿ ಸುದ್ದಿ ಸಿಗತ್ತೆ? ಪಿಂಚಣಿಗಳು ಯಾರಿಗೆ ಸಿಗತ್ತೆ, ಯಾರಿಗೆ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ. ರಾಜ್ಯ ನೌಕರ ಸಂಘದ ಅಧ್ಯಕ್ಷರು ಈ ಬಗ್ಗೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ ಬರ್ತಾ ಇದೆ. ಇನ್ನು 7 ದಿನಗಳಲ್ಲಿ OPS ವರದಿ ಸಲ್ಲಿಕೆ ಆಗತ್ತೆ. ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರ ಹಳೆ ಪಿಂಚಣಿ ಜಾರಿಯ ಹೊಸ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ. ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆದಿತ್ತು ಬೆಂಗಳೂರಿನಲ್ಲಿ. NPSನಿಂದ OPS ಕಾರ್ಯಾಗಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿರವರು ಹಾಜರಾಗಿದ್ದು ಮಾಹಿತಿಗಳನ್ನು ಸರ್ಕಾರಿ ನೌಕರರ ಎದುರುಗಡೆ ಹಂಚಿಕೊಂಡಿದ್ದಾರೆ. ಏನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಹಳೆ ಪಿಂಚಣಿ ಯೋಜನೆ OPS ಮರುಜಾರಿಯ ಬಗ್ಗೆ ಪ್ರಮುಖ ಅಭಿವೃದ್ಧಿ ನಡೆದಿದೆ, ಅಂದರೆ ಪ್ರಮುಖ ಬೆಳವಣಿಗೆಗಳು ನಡೆದಿದೆ. ಹಳೆ ಪಿಂಚಣಿ ವ್ಯವಸ್ಥೆಯ ಕುರಿತಾಗಿ ಅಧ್ಯಯನ ನಡೆಸಲು ಏನು ಸ್ಟಡಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು. ಆ ಅಧ್ಯಯನ ತಂಡ ಸಮಿತಿ ಇನ್ನು 7 ದಿನಗಳ ಒಳಗಾಗಿ 7 ಡೇಸ್ ಒಳಗಾಗಿ ರಾಜ್ಯ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಈ ವರದಿಯ ನಂತರ OPS ಜಾರಿಯ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಅಂದರೆ ಕಮಿಟಿ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಿದ್ದ ಹಾಗೆ OPS ಜಾರಿಗೆ ಕ್ಷಣಗಣನೆ ಪ್ರಾರಂಭ ಆಗತ್ತೆ. ಅಖಿಲ ಕರ್ನಾಟಕ ರಾಜ್ಯ NPS ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಂಟಿಯಾಗಿ ಭಾನುವಾರ ಬೆಂಗಳೂರಿನಲ್ಲಿರುವ ಒಂದು ಕಾರ್ಯಾಗಾರದಲ್ಲಿ ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ನೌಕರ ಸಂಘದ ಅಧ್ಯಕ್ಷರಾದ CS ಷಡಕ್ಷರಿರವರು ಮಾತನಾಡಿ, ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನೇನು ಕಮಿಟಿ ರಿಪೋರ್ಟು ಕೊಡುತ್ತೆ, ಆ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡೋದು ಬಾಕಿ ಇದೆ. ಕಮಿಟಿ ವರದಿ ಸಲ್ಲಿಕೆ ನಂತರ ಸರ್ಕಾರದೊಂದಿಗೆ ಮಾತುಕತೆಯನ್ನು ನಡೆಸುತ್ತೇವೆ. ಆದರೆ ಯಾವುದೇ ವಿಳಂಬ ಇಲ್ಲದೆ NPSನ್ನು ರದ್ದುಪಡಿಸಿ OPS ಜಾರಿ ಮಾಡಬೇಕು. OPS ಜಾರಿ ಮಾಡದೇ ಇದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀವಿ, ಕಟ್ಟುನಿಟ್ಟಿನ ಹೋರಾಟವನ್ನು ಮಾಡಲು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಪ್ರತಿಯೊಬ್ಬ ನೌಕರರಿಗೂ ಭರವಸೆಯನ್ನು ನೀಡುವಂಥ ಕೆಲಸವನ್ನು ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ತಿಳಿಸಿದ್ದಾರೆ.
ಸರ್ಕಾರದೊಂದಿಗೆ ಮಾತುಕತೆ ಮಾಡಿ ಮುಂದಿನ ಹಂತವನ್ನು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದರೆ NPS ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಿದ ನಂತರ ಸರ್ಕಾರಿ ನೌಕರ ಸಂಘದ ನೇತೃತ್ವದಲ್ಲಿ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ NPS ಅನ್ನು ರದ್ದುಪಡಿಸಿ OPS ಜಾರಿ ಮಾಡುವ ಬಗ್ಗೆ ಬೇಡಿಕೆಯನ್ನು ಮಂಡಿಸಲಿದೆ. CS ಷಡಕ್ಷರಿ ಅವರು ವರದಿ ಸಲ್ಲಿಕೆ ನಂತರ ಸರ್ಕಾರ ನಿಧಾನ ಮಾಡಿದರೆ ಇಂಪ್ಲಿಮೆಂಟ್ ಮಾಡೋದು ಲೇಟ್ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡದೇ ಇಲ್ಲ ಅಂದಾಗ ರಾಜ್ಯದ ಎಲ್ಲ ಜಿಲ್ಲೆಗಳು ಹಾಗೂ ತಾಲೂಕಿನ ನೌಕರರನ್ನು ಒಂದುಗೂಡಿಸಿ ಉಗ್ರ ಹೋರಾಟವನ್ನು ನಡೆಸುವಂಥ ಕೆಲಸಕ್ಕೆ ಕೈ ಹಾಕ್ತೀವಿ ಅಂತ ಹೇಳಿ ಷಡಕ್ಷರಿಯವರು ನೌಕರರಿಗೆ ಭರವಸೆಯನ್ನು ನೀಡಿದರೆ ನೌಕರರೆಲ್ಲರೂ ಏಕೀಕರಣಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಹೋರಾಟವನ್ನು ಯಶಸ್ವಿಗೊಳಿಸಲು ರಾಜ್ಯದಲ್ಲಿರುವಂತಹ 7.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು, 3 ಲಕ್ಷಕ್ಕೂ ಹೆಚ್ಚು ನಿವೃತ್ತ ನೌಕರರು, ನಿಗಮ ಮಂಡಳಿ ನೌಕರರು ಒಂದು 3 ಲಕ್ಷ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು, ಒಂದಾಗಿ ಸಂಘಟಿತರಬೇಕು ಅಂತ ಹೇಳಿ ಸಂಘದ ನೇತೃತ್ವ ವಹಿಸುತ್ತೆ. ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಅಂತ ಹೇಳಿ ಕಾರ್ಯಾಗಾರದಲ್ಲಿ ತಿಳಿಸಿದ್ದಾರೆ. ಹಳೆ ಪಿಂಚಣಿ ಯೋಜನೆ ಜಾರಿಯಾಗದಿದ್ದರೆ ದೊಡ್ಡ ಪ್ರಮಾಣದ ಚಳುವಳಿ ಪ್ರತಿಭಟನೆಯನ್ನು ಅನಿವಾರ್ಯ ಅಂತ ಹೇಳಿ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆಯನ್ನು CS ಷಡಕ್ಷರಿ ಅವರು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯದ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಕ್ರಮೇಣವಾಗಿ ನಮ್ಮ ಕೈಯಲ್ಲಿ ಇದೆ, ಅದು ತಕ್ಷಣ ಫಲಿಸುತ್ತೆ ಅನ್ನೋದ್ರ ಬಗ್ಗೆ ಭರವಸೆ ಮೂಡಿದೆ. ಸಮಿತಿ ವರದಿಯ ನಂತರ ಸರ್ಕಾರದ ನಿರ್ಧಾರಗಳು ಮುಂದಿನ ಕೆಲವು ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ನೌಕರರ ಸಂಘಟನೆಯೊಂದಿಗೆ ಸರ್ಕಾರ ಚರ್ಚಿಸಿ ಒಂದು ನಿರ್ಧಾರವನ್ನು ಕೈಗೊಂಡು ಸಮಸ್ಯೆ ಬಗೆಹರಿಸುವ ವಿಶ್ವಾಸ ಇದೆ ಅಂತ ಹೇಳಿ ಷಡಕ್ಷರಿ ಅವರು ತಿಳಿಸಿದ್ದಾರೆ. ಇನ್ನು 7 ಡೇಸ್ ಒಳಗೆ ತನ್ನ ವರದಿಯನ್ನು OPS ಕಮಿಟಿ ಕೊಡುತ್ತೆ. ಆ ವರದಿಯಲ್ಲಿ ಏನಿರುತ್ತೆ, OPS ರೆಕಮೆಂಡೇಷನ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ನೋಡೋಣ. ದಿನದ ಅಪ್ಡೇಟ್ಗಳನ್ನು ನಾವು ಈ ಚಾನಲ್ನ ಮೂಲಕ ನಿಮಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಏನೇ ಆಗಲಿ NPS ಎಂಬ ಭೂತವನ್ನು ರದ್ದುಪಡಿಸಿ OPSನ್ನು ತಕ್ಷಣ ಜಾರಿ ಮಾಡಬೇಕು. NPS ಎಂಬ ಭೂತವನ್ನು ರದ್ದುಪಡಿಸಿ OPS ಜಾರಿ ಮಾಡಬೇಕು. OPS ನಮ್ಮೆಲ್ಲರ ಹಕ್ಕು. ನಾವು ಸರ್ಕಾರಕ್ಕಾಗಿ, ಜನಗಳಿಗಾಗಿ, ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ ಕೆಲಸ ಮಾಡುವಂಥ ನೌಕರರಿಗೆ ಸಿಗಬೇಕಾದಂಥ ಎಲ್ಲ ನ್ಯಾಯಯುತ ಬೇಡಿಕೆಗಳು ಸಿಗಬೇಕು ಅಂತ ಹೇಳ್ತಾ